ಕೃಷಿ ಕಾನೂನುಗಳನ್ನು ರದ್ದು ಮಾಡಬೇಕು ಅನ್ನುವುದು ಬೇಡಿಕೆಯಾಗಿತ್ತು. ಆ ಬೇಡಿಕೆಗಳ ನಂತರ ಒಂದಷ್ಟು ಬೇಡಿಕೆಗಳನ್ನು ಕಳೆದ ಬಾರಿಯೂ ಮುಂದಿಟ್ಟಿದ್ರು. ಈ ಬಾರಿಯೂ ಕೂಡ ರೈತರು 10ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಮುಂದಿಟ್ಕೊಂಡು ದೆಹಲಿಗೆ ಬರ್ತಾ ಇದ್ದಾರೆ. ಬೇಡಿಕೆ ನಂಬರ್ 1 ಏನು? ರೈತರು ಮತ್ತು ಕಾರ್ಮಿಕರ ಸಂಪೂರ್ಣ ಸಾಲ ಮನ್ನಾವನ್ನು ಮಾಡಬೇಕು. ಸ್ಥಳೀಯ ಬ್ಯಾಂಕ್ಗಳಲ್ಲಿ, ಸಹಕಾರ ಬ್ಯಾಂಕ್ಗಳಲ್ಲಿ ಮತ್ತು ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ರೈತರು ತೆಗೆದುಕೊಂಡಿರುವ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅನ್ನುವುದು ಮೊದಲ ಬೇಡಿಕೆ. ಎರಡನೆಯದ್ದು, ಬೆಂಬಲ ಬೆಲೆಗೆ ಕಾನೂನಿನ ಮಾನ್ಯತೆಯನ್ನು ನೀಡಬೇಕು. ಕನಿಷ್ಠ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ MSPಗೆ ಕಾನೂನಿನ ಬೆಲೆಯನ್ನು ಮಾನ್ಯತೆಯನ್ನು ನೀಡಬೇಕು ಅಂತ ಈ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಯಾವತ್ತಿಗೂ ಒಪ್ಪಿಲ್ಲ. 2020-21ರಲ್ಲಿ ಹಲವು ಸಭೆಗಳಾದವು ರೈತರು ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ. ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ MSPಗೆ ಕಾನೂನು ಬಲವನ್ನು ನೀಡೋದಕ್ಕೆ ನಿರಾಕರಿಸಿದೆ. ಕಾರಣ, MSPಗೆ ಕಾನೂನಿನ ಶಕ್ತಿ ಸಿಕ್ಕರೆ ಕೇಂದ್ರ ಸರ್ಕಾರಕ್ಕೆ ವರ್ಷಕ್ಕೆ 10 ಲಕ್ಷ ಕೋಟಿಗೂ ಹೆಚ್ಚು ಹಣ ವ್ಯಯ ಆಗುತ್ತೆ, ಹೊರೆ ಬೀಳುತ್ತೆ. ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ MSPಗೆ ಒಪ್ಪೋದಿಲ್ಲ ಅಂತ. ಮತ್ತೊಂದು, ಭೂಸ್ವಾಧೀನ ಕಾಯ್ದೆ 2013 ಅನುಷ್ಠಾನಕ್ಕೆ ಮಾಡಬೇಕು ಅಂತ. ಕೃಷಿ ಜಮೀನುಗಳನ್ನು ಕೈಗಾರಿಕೆಗೆ, ರಸ್ತೆಗೆ ಅಂತ ಸ್ವಾಧೀನ ಮಾಡಿಕೊಳ್ಳುವ ವಿಷಯದಲ್ಲಿ ಪರಿಹಾರ ಕೊಡುವಂತಹ ವಿಚಾರ ಮತ್ತು ಭೂಮಿಯನ್ನು ಕಳೆದುಕೊಂಡವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಕಾಯ್ದೆ. ಈ ಕಾಯ್ದೆಯನ್ನು ಅನುಷ್ಠಾನ ಆಗಿಲ್ಲ, ಪಾಸಾಗಿತ್ತು, ಇನ್ನೂ ನೋಟಿಫಿಕೇಷನ್ ಆಗಿಲ್ಲ. ಈ ಕಾಯ್ದೆ ಜಾರಿಯಾಗಬೇಕು ಅನ್ನುವ ಒತ್ತಾಯ ಇದೆ. ಮತ್ತೊಂದು, ಭೂ ಸ್ವಾಧೀನ ಮಾಡಬೇಕಾದ್ರೆ ರೈತರಿಂದ ಲಿಖಿತ ಒಪ್ಪಿಗೆ ಪಡಿಬೇಕು ಅನ್ನುವುದು ಬೇಡಿಕೆ. ಜೊತೆಗೆ ವಶಕ್ಕೆ ಪಡೆದ ಭೂಮಿಗೆ ಮಾರುಕಟ್ಟೆಯ ದರಕ್ಕಿಂತಲೂ 4 ಪಟ್ಟು ಪರಿಹಾರವನ್ನು ಕೊಡಬೇಕು ಅಂತ. ಈಗ ಸರ್ಕಾರಿ ಬೆಲೆಯ ಮೇಲೆ 4 ಪಟ್ಟು ಪರಿಹಾರ ಕೊಡುವಂತಹ ಕಾನೂನುಗಳಿದ್ದಾವೆ, ನಿಯಮಗಳಿದ್ದಾವೆ. ಆದರೆ ಮಾರುಕಟ್ಟೆ ದರ ಬೇರೆ ಇರುತ್ತೆ, ಸರ್ಕಾರಿ ಬೆಲೆ ಬೇರೆ ಇರುತ್ತೆ. ಮಾರ್ಕೆಟ್ ರೇಟ್ ಏನಿರುತ್ತೆ ಅದಕ್ಕಿಂತ 4 ಪಟ್ಟು ಹೆಚ್ಚು ಪರಿಹಾರವನ್ನು ರೈತರಿಗೆ ಕೊಡಬೇಕು ಅನ್ನುವುದು ಬೇಡಿಕೆ. ಜೊತೆಗೆ ಭಾರತ ವಿಶ್ವ ವಾಣಿಜ್ಯ ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ. ಹಲವು ದೇಶಗಳ ಮಧ್ಯೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದನ್ನು ನಿಲ್ಲಿಸಬೇಕು, ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ರದ್ದು ಮಾಡಬೇಕು, ವಿದೇಶದಿಂದ ಭಾರತಕ್ಕೆ ಬರುವ ಎಲ್ಲ ಕೃಷಿ ಉತ್ಪನ್ನಗಳಿಗೂ ಟ್ಯಾಕ್ಸ್ ಹಾಕಬೇಕು ಅನ್ನೋದು ಮತ್ತೊಂದು ಬೇಡಿಕೆ. ಜೊತೆಗೆ ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯವನ್ನು ಕಲ್ಪಿಸಬೇಕು ಅನ್ನುವುದು ಮತ್ತೊಂದು ಬೇಡಿಕೆ. ಮತ್ತೊಂದು, ದೆಹಲಿಯಲ್ಲಿ ಪ್ರತಿಭಟನೆ ಆಯ್ತಲ್ಲ 2020-21ರಲ್ಲಿ 15 ತಿಂಗಳುಗಳ ಕಾಲ ಹಲವರು ಪ್ರತಿಭಟನೆಯಲ್ಲಿ ಕೆಲವರು ಮೃತಪಟ್ಟಿದ್ದರು, ಗಾಯಗೊಂಡಿದ್ದರು. ಇಂಥವರಿಗೆ ಪರಿಹಾರವನ್ನು ಕೊಡಬೇಕು. ಮೃತಪಟ್ಟ ರೈತರ ಕುಟುಂಬಗಳಲ್ಲಿ ಒಬ್ಬರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನುವುದು ಬೇಡಿಕೆ. ಜೊತೆಗೆ ರೈತರ ಮೇಲೆ ಕೃಷಿ ಹೋರಾಟದ ಸಂದರ್ಭದಲ್ಲಿ ಹಾಕಲಾಗಿದ್ದಂತಹ ಎಲ್ಲ ಕೇಸ್ಗಳನ್ನು ವಾಪಸ್ ಪಡಿಬೇಕು. ಲಖೀಂಪುರ್ ಕೇರಿಯಲ್ಲಿ ಕೆಲವು ರೈತರ ಮೇಲೆ ಕೊಲೆ ಕೇಸ್ ಕೂಡ ದಾಖಲಾಗಿತ್ತು. ಇಬ್ಬರನ್ನು ಹೊಡೆದು ಕೊಲ್ಲಲಾಗಿತ್ತು. ಆ ಪ್ರಕರಣದಲ್ಲೂ ಕೂಡ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳಿ ಅಂತ. ಆದರೆ ಕೊಲೆ ಮಾಡಿದವರು ರೈತರಲ್ಲ ಅಂತ ಪೊಲೀಸರು ವಾದವನ್ನು ಮಾಡ್ತಿದ್ದಾರೆ. ಜೊತೆಗೆ ನಕಲಿ ಬೀಜ, ಕೀಟನಾಶಕ, ರಸಗೊಬ್ಬರ ತಯಾರಿಸುವಂತಹ ಕಂಪನಿಗಳಿಗೆ ದಂಡ ಹಾಕಬೇಕು ಅನ್ನುವಂತಹ ಬೇಡಿಕೆ. ಇಷ್ಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರೈತರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.